ದಯವಿಟ್ಟು ಸ್ವಲ್ಪ ಹಿಂದೆಗಡೆ ಸರಿ ಎಲ್ಲರೂ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಬರ್ರಿ. ಮುಂದೆ ಬರ್ರಿ. ಎಲ್ಲಿಗೆ ತೊಂಬರತ್ತ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಲ್ಯಾಂಡಿಂಗ್ ಚಾಲನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಲ್ಯಾಂಡಿಂಗ್ ಚಾಲನೆ. ಎಲ್ಲ ಒಂದೇ ಸರ್ತಿ ಕೊಡ್ಬೇಕಾಗಿತ್ತು. ದಯವಿಟ್ಟು ಎಲ್ಲರೂ ಶಾಂತರಾಗಿ ನೋಡಿ. ಈಗ ಲ್ಯಾಂಡಿಂಗ್ ಚಾಲನೆ ಮಾನ್ಯ ಜಿಲ್ಲಾಧಿಕಾರಿಗಳು, ಶಿವಸರು, ಆಯುಕ್ತರು ಮತ್ತು ಉಪಾಯುಕ್ತರು. ಎಲ್ಲರೂ ಒಟ್ಟಿಗೆ ಬಿಡಬೇಕು. 9, 8, 7, 6, 5, 4, 3, 2, 1. ಆರಲ್ಲೇ ಹೊಂಟದ ಪಟ್ಟೆದಾರ ಮೇಡಮ್ ಎರಡೆಲ್ಲ ಉಂಟಾವು ಪತ್ಲಾಗ್ಯಾವ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮತದಾನ ಜಾಗೃತಿ ಅಭಿಯಾನ. ಈಗ ನಂತರ ಮತದಾನ ಜಾಗೃತಿ ಅಭಿಯಾನ ವಾಹನ ಚಾಲನೆ. ಸಂವಿಧಾನದ ಬಂದಿರೋದು ನಮ್ಮ ಮತಗಟ್ಟೆಗಳಲ್ಲಿ ನೀವು ಮತ ಚಲಾಯಿಸಿದರೆ ಏನೇನು ಪ್ರಕ್ರಿಯೆ ಮಾಡ್ತಾ ಇದ್ದೀವಿ, ಏನೇನು ನಾವು ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಇಲೆಕ್ಷನ್ಗೋಸ್ಕರ ಅದು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಸ್ವೀಪ್ ಸಮಿತಿ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಇವತ್ತು ಸಾಕಷ್ಟು ಕಾರ್ಯಕ್ರಮ ನಡೆದಿದೆ. ನಮಗೆ ಗೊತ್ತಾಗಿ ಲ್ಯಾಂಟರ್ನ್ ಬಿಡಿಸೋದು ಆಗಲಿ, ಸೆಲ್ಫಿ ಸ್ಟ್ಯಾಂಡ್ ಆಗಲಿ, ಸಿಗ್ನೇಚರ್ ಕ್ಯಾಂಪೇನ್ ಆಗಲಿ, ಅದಲ್ಲದೆ ನಮ್ಮ ಮ್ಯಾಸ್ಕೋಟ್ದು ಇವತ್ತು ಅನಾವರಣ ಆಗಿದೆ. ಎಲ್ಲರೂ ಇದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಜನರ ಸಮೀಪ ಹೋಗೋ ರೀತಿ ನ್ಯೂಸ್ ಮುಖಾಂತರ ಆಗಲಿ, ಪೇಪರ್ ಆಗಲಿ ಮುಖಾಂತರ ಆಗಲಿ, ವಾಟ್ಸಪ್ ನೀವೆಲ್ಲ ಶೇರ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಮೇ 7th ಎಲೆಕ್ಷನ್ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಮೇ 7th ಎಲ್ಲ ಬೇರೆ ಕೆಲಸ ಬಿಟ್ಟು ಬಂದು ವೋಟ್ ನೀವು ಹಾಕಬೇಕು ಅಂತ ನಮ್ಮ ಕಡೆಯಿಂದ ವಿಡಿಯೋ ಕ್ಲಾರಿಟಿ ಜಿಲ್ಲೆಯಲ್ಲಿ ಒಂದು ಬಾಜಿಕ ರೇಟ್ ಆಗಲಿ ಮಾಹಿತಿ ಇರಲಿ. ಒಂದು ಪ್ರಜಾಪ್ರಭುತ್ವ ತುಂಬ ಸೇವಂತ ಮೇಲೆ ಇರೋದರಿಂದ ಎಲ್ಲರಿಗೆ ಒಂದು ಅಡ್ವಾನ್ಸ್ ಗೊತ್ತಾಗ್ತದೆ, ಅವರಿಗೆ ಒಂದು ಮಾಹಿತಿ ಸಿಗುತ್ತೆ, ವೋಟ್ ಮಾಡೋದು ಅವರಿಗೆ ಅಡ್ವಾನ್ಸ್ ಒಂದು ಸೂಚನೆ ಸಿಗುತ್ತೆ. ನಾವು ಭಾಳಷ್ಟು ಕಡೆ ಮನೆಗೆ ಭೇಟಿ ಮಾಡುವಾಗ ಕೂಡ ಭಾಳ ಮಂದಿಗೆ
ಸೇವಂತಿ ಬಗ್ಗೆ ಮಾತನಾಡಿದ್ರೆ ಗೊತ್ತೇ ಇಲ್ಲ. ಅವರಿಗೆ ಸೌತ್ ಕನ್ನಡದಲ್ಲಿ 26 ಗಜೆ ಗೊತ್ತಿದೆ, 26 ಅಪ್ರಿಲ್ ಗಜೆ ಗೊತ್ತಿದೆ, ನಮ್ಮ ಜಿಲ್ಲೆ ಯಾವ ಗಜೆ ಗೊತ್ತಿಲ್ಲ. ಸೊ ಜನರಿಗೆ ಸ್ವಲ್ಪ ಮಾಹಿತಿ ಹೇಳಿ. ಮತ್ತು ಇನ್ನೊಂದು, ನಮ್ಮ ಮತಗಟ್ಟೆಗೆ ನಾವು ಭಾಳಷ್ಟು ಸೌಲಭ್ಯಗಳು ಏನಿದೆ ಫೆಸಿಲಿಟಿ ಇದೆ, ಅದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಜಿಲ್ಲೆಗಳಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಉದ್ದೇಶ ಅಷ್ಟೇ ಇದೆ, ನಮ್ಮ ಜಿಲ್ಲೆಯ ಎಲ್ಲ ಮತದಾರಗಳು ಆವತ್ತು ಅವರ ಹಕ್ಕನ್ನು ಇನ್ನೊಂದು ಅವರು ಮದುವೆ ಮಾಡ್ತಾರೆ. ಆ ದಿವಸ ಎಲ್ಲ ಯಾವ ಕಡೆ ಜೋಶ್ ಎಲ್ಲ ಇಲ್ಲೇ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ನಂಬರ್ಸಲ್ಲಿ ಬಂದು ಮತ್ತು ಚಲಾಯಿಸಿ ನಮ್ಮ ಇದರಲ್ಲಿ ಭಾಳಷ್ಟು ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಆಗಲಿಕ್ಕೆ ಆದ್ಯತೆ ಇದೆ. ನಾವು ಭಾಳಷ್ಟು ಕ್ರಮವನ್ನು ಇದನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಸ್ವೀಪ್ ಆ್ಯಕ್ಟಿವಿಟೀಸು ಹಳ್ಳಿಗಳಲ್ಲಿ ಇರಲಿ, ನಮ್ಮ ಸಿಟಿಯಲ್ಲಿ ಇರಲಿ, ಇವತ್ತು ಕೂಡ ಅದೇ ರೀತಿ ನಮ್ಮ ಇದರಲ್ಲಿ ಎಲ್ಲ ಕಾರ್ಪೊರೇಷನ್ ವೆಹಿಕಲ್ಸ್ ಇರಿಸ್ಕೊಂಡು ಆ ವೆಹಿಕಲ್ಸ್ ಮುಖಾಂತರ ಕೂಡ ನಾವು ಅರಿವು ಮಾಡೋದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಲ್ಯಾಂಡರ್ಸ್ನು ಕೂಡ ನಾವು ಆಕಾಶದಲ್ಲಿ ಇಟ್ಟಿದ್ದೀವಿ ಜೊತೆಗೆ ಹೋಗಲಿ ಅಂತ. ಜೊತೆಗೆ ಕೆಲವು ಸೆಲ್ಫಿ ಸ್ಟ್ಯಾಂಡ್ಸ್, ಆಮೇಲೆ ಮ್ಯಾಸ್ಕಾಟ್ನು ಕೂಡ ಲಾಂಚ್ ಇದು ಎಷ್ಟೆಲ್ಲ ನಮ್ಮ ಜಿಲ್ಲಾಡಳಿತ, ಪಂಚಾಯತ್ ವತಿಯಿಂದ, ಕಾರ್ಪೊರೇಷನ್ ವತಿಯಿಂದ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕೂಡ ದಯವಿಟ್ಟು ಇದರಲ್ಲಿ ಏನು ಜಾಸ್ತಿ ಏನು ಕಷ್ಟದ ಕೆಲಸ ಇಲ್ಲ. ತಮ್ಮ ಮನೆ ಪಕ್ಕಕ್ಕೇ 2 ಕಿಲೋಮೀಟರ್ ಒಳಗಡೆನೇ ಎಲ್ಲ ಮತಗಟ್ಟೆ ಇರ್ತದೆ. 2 ಕಿಲೋಮೀಟರ್ಗಿಂತ ಹೊರಗಡೆ ಯಾವುದು ಮತಗಟ್ಟೆ ಇದರಲ್ಲಿ ಇರೋಂಗಿಲ್ಲ. ಸೊ ದಯವಿಟ್ಟು ಮತದಾನ ದಿವಸ ರಜೆನೂ ಇರ್ತದೆ. ಆ ರಜೆದು ಮತದಾನಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಆ ದಿವಸಕ್ಕೆ ಉಪಯೋಗಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನತೆಗಳಿಗೆ ಹೆಚ್ಚಿನ ಪವರ್ ಇರ್ತದೆ. ಆ ಪವರನ್ನು ನೀವು ಏನಿದೆ ಮತ ಚಲಾಯಿಸಿ ನಾವು ಸದುಪಯೋಗ ಮಾಡಬೇಕಾಗ್ತದೆ. ಮತ್ತೊಮ್ಮೆ 7ನೇ ಮೇ ನಮ್ಮ ಮತದಾನ ದಿವಸ ಇದೆ. ದಯವಿಟ್ಟು ಎಲ್ಲರೂ ಮತದಾನ ದಿವಸಕ್ಕೆ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ಅಂತ ವಿನಂತಿ ಮಾಡ್ತೀವಿ.